ನಮಸ್ಕಾರ ಭಾರತೀಯರೇ. ಇವತ್ತು ನಾನು ಊರಾಗಿರಲಿಲ್ಲ ರೀ, ನಿನ್ನೆನೇ ಊರಿಗೆ ಹೋಗಿದ್ದೆ. ನಮ್ಮ ಮನೆಯವರು ಇವತ್ತು ಬೆಳಿಗ್ಗೆಯಿಂದ ಬ್ರೇಕ್ಫಾಸ್ಟ್, ಮಧ್ಯಾಹ್ನದ ಲಂಚು ಹೊರಗೆ ಮಾಡ್ಯಾರ ರೀ. ಹಾಗಾಗಿ ಅವರಿಗೆ ಡೈಜೆಷನ್ ಆಗಿಲ್ಲ. ನಂಗೆ ಯಾಕೋ ಇವತ್ತು ಇಡೀ ದಿನ ಊಟನೂ ಸರಿಯಾಗಿಲ್ಲ, ಅದಕ್ಕೆ ಏನಾದರೂ ಮಾಡಿಕೊಡು ಅಂತಂದರು. ಅದಕ್ಕೆ ನಾನು ಇದು ಮಾಡೋಣ ಅಂತ ತೊಗೊಂಡು ಬಂದೇನೆ ರೀ. ಇದಕ್ಕೆ ಒಂದು ಸ್ವಲ್ಪ ಬೆಲ್ಲ ತೊಗೊಂಡೇನೆ ರೀ. ಇದು ನಾರ್ಮಲ್ ಸಾಲ್ಟ್ ರೀ. ಇದು ಒಂದು ಅರ್ಧ ಚಮಚದಷ್ಟು ಅಡುಗೆ ಸೋಡಾ. ಇದು ಒಂದು ಏಲಕ್ಕಿನ ಕುಟ್ಟಿ ಪುಡಿ ಮಾಡಿಟ್ಕೊಂಡಿದ್ದೇನೆ ರೀ. ಆಮೇಲೆ ಇದು ಪುದೀನಾನ ಸಣ್ಣಗೆ ಕಟ್ ಮಾಡ್ಕೊಂಡೇನೆ. ಇಷ್ಟು ಲಿಂಬೆಹಣ್ಣು ತೊಗೊಂಡೇನೆ ರೀ. ಇದು ಬ್ಲ್ಯಾಕ್ ಸಾಲ್ಟ್. ಇಷ್ಟೇ ಇಂಗ್ರೀಡಿಯೆಂಟ್ಸ್ ರೀ, ಬೇರೆ ಏನೂ ಬೇಡ. ಮೊದಲೆಲ್ಲ ಮಾಡ್ತೇವೆ. ಈಗ ಅಂಗಡಿಗೆ ಸೋಡಾ ಅಂಗಡಿಗೆ ಹೋದ್ರೆ ಸೋಡಾ ಸೋಡಾ ಅಂತಲೂ ಕೊಡ್ತಾರೆ. ಸೋಡಾದೊಳಗೆ ವೆರೈಟಿ ಭಾಳ ಅದಾವೆ. ಜೀರಾ ಸೋಡಾ, ಲೆಮನ್ ಸೋಡಾ, ಪುದೀನ ಸೋಡಾ, ಪಾಚಕ್ ಸೋಡಾ, ಅದೆಲ್ಲ. ಮತ್ತು ಅದ್ರೊಳಗೆ ಸೋಡಾ ಶರ್ಬತ್ ಅಂತೂ ಇರ್ತೈತಲ್ರಿ, ಅದನ್ನು ಮಾಡ್ತಾಯಿದ್ದೇನೆ ನಾನು. ಬೆಲ್ಲ ನಾನು ಮತ್ತು ನಮ್ಮ ಮನೆಯವ್ರು ಇಬ್ಬರು ಡಯಾಬಿಟಿಕ್ ಆಗಿರೋದ್ರಿಂದ ಕಡಿಮೆ ಕ್ವಾಂಟಿಟಿ ಒಳಗೆ ಬೆಲ್ಲ ಹಾಕ್ತಿದ್ದೇನೆ ರೀ, ಸಕ್ಕರೆ ಹಾಕ್ತಾಯಿಲ್ಲ. ಈಗ ಇದನ್ನೆಲ್ಲನೂ ಮಿಕ್ಸ್ ಮಾಡ್ತೇನೆ ರೀ. ಅಡುಗೆ ಸೋಡಾ ಒಂದು ಐತಲ್ರಿ, ಅದನ್ನ ಹಾಕಿದ ತಕ್ಷಣ ಅದು ಬುರ್ಗ ಬರಕ್ಕೆ ಬಂದುಬಿಡ್ತೈತಲ್ರಿ, ಫಾರ್ಮ್ ಆಗಿಬಿಡ್ತೈತೆ. ಅದಕ್ಕೆ ಅದು ಎಲ್ಲನೂ ಲಾಸ್ಟಿಗೆ ಇವೆಲ್ಲ ಇಂಗ್ರೀಡಿಯೆಂಟ್ಸು ಮೊದಲು ಹಾಕಿಬಿಟ್ಟು ಅದನ್ನೆಲ್ಲ ಮಿಕ್ಸ್ ಮಾಡಿ ಆನಂತರ ಲಾಸ್ಟಿಗೆ ಸೋಡಾ ಹಾಕ್ತೇನಂತ್ರಿ. ನೋಡಿರಿ, ಇದೆಲ್ಲ ಇಷ್ಟು ಮಿಕ್ಸ್ ಮಾಡಿದ್ದೇನೆ ರೀ. ಈಗ ಇದು ಸೋಡಾ ಪುಡಿ ಐತಲ್ರಿ, ಇದನ್ನು ಇದ್ರೊಳಗೆ ಮಿಕ್ಸ್ ಮಾಡ್ತೇನೆ. ಮಾಡಿ ಇದನ್ನು ಮತ್ತೆ ಸೋಡಾ ಪುಡಿ ಮಿಕ್ಸ್ ಆದಮೇಲೆ ಜಾಸ್ತಿ ಹೊತ್ತು ಬಿಡಬಾರ್ದು ರೀ. ಇದು ತೊಗೊಂಡು ಕುಡೀರಿದ್ದು ನೋಡಿರಿ ಹೆಂಗಾಗೈತೆ. ಕುಡೀರಿ ಹೇಳ್ರಿ ನಾನು, ತೊಗೊರಿ. ಫಸ್ಟ್ ಕ್ಲಾಸ್ ಆಗೈತಿ, ಚಲೋ ಆಗೈತೆ. ನನಗಂತೂ ಭಾಳ ಇದನ್ನು ಕುಡಿಯೋಣ. ಎಸಿಡಿಟಿ ಆಕೈತೆ ಅಂತ ಒದ್ದಾಡಕತ್ತಿದ್ರಲ್ಲ, ಸರಿ ಆಕೈತೆ ಅನಿಸ್ತೈತೆ ಈಗ? ಓಕೆ, ಚಲೋ ಆಯ್ತು ಬಿಡ್ರಿ. ಫಸ್ಟ್ ಕ್ಲಾಸ್. ಓಕೆ, ಆಯಿತು. ಈಗ ಬಿಸಿ ಬಿಸಿ ರೊಟ್ಟಿ ಮಾಡ್ತೀನಿ, ಒಂದು ಅರ್ಧ ತಾಸು ಬಿಟ್ಟು ಊಟ ಮಾಡಿರಿ. ಓಕೆ ಫ್ರೆಂಡ್ಸ್, ಮಸ್ತಾಗಿತ್ತು ರೀ ಇದು. ಈಗೇನು ನಾನು ಈಗ ಹೊರಗಡೆ ಹೋಗಿ ನಾವು ಸೋಡಾ ತೊಗೊಂಡು ಬಂದು ಕುಡಿದು ಮಾಡೋಕ್ಕೆಲ್ಲ ಅವೆಲ್ಲ ಪೇಷನ್ಸ್ ಇರೋದಿಲ್ಲಲ್ರಿ. ಅವಾಗ ಈ ಟೈಪ್ ಮನೆಯೊಳಗೆ ಮಾಡ್ಕೊಂಡು ಕುಡಿಬಹುದು. ಓಕೆ, ಶರಣಾರ್ಥಿಗಳು.